ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾಕಷ್ಟು ಕಡೆ ಅತಿಯಾದಂತಹ ಮಳೆ ಆಗ್ತಾ ಇದೆ. ಅದೇ ರೀತಿ ಕರಾವಳಿ ಹಾಗೂ ಮಲೆನಾಡು ಅಂತ ಬಂದಂತ ಕ್ಷಣದಲ್ಲೂ ಕೂಡ ಬಹಳಷ್ಟು ಮಳೆ ಆಗ್ತಾ ಇದೆ ನಿರಂತರವಾಗಿ. ಹಾಗಾಗಿ ಸಾಕಷ್ಟು ಸಮಸ್ಯೆಯೂ ಕೂಡ ಆಗ್ತಾ ಇದೆ. 2 ದಿನ ಭಾರಿ ಮಳೆ ಆಗದೆ, ಹಾಗೆ ಹವಾಮಾನ ಇಲಾಖೆಯು ಕೂಡ ಎಚ್ಚರಿಕೆಯನ್ನ ನೀಡಿದೆ. 2 ದಿನ ಭಾರಿ ಮಳೆಯಾಗುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡಕ್ಕೆ ಅಲರ್ಟ್ ನೀಡಲಾಗಿದೆ. ಕರಾವಳಿ, ಪಶ್ಚಿಮ ಘಟ್ಟ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರವಾರದಲ್ಲಿ ಮಳೆಗಿಂತ ಗಾಳಿಯ ಅಬ್ಬರವೇ ಹೆಚ್ಚಾಗಲಿದೆ. ಮುನ್ನೆಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಈಗ ಸಲಹೆಯನ್ನ ನೀಡಿದೆ. ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್. ಉಳಿದ ಜಿಲ್ಲೆಗಳಿಗೆ ಹಗುರವಾಗಿ ಮಳೆಯಾಗುವಂಥ ಸಾಧ್ಯತೆ ಇದೆ. ನಾಳೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆಯಾಗುವಂಥ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರವಾದಂತಹ ಮಳೆ, ಗಾಳಿ ಬೀಸುವಂಥ ಮುನ್ಸೂಚನೆ ಇದೆ. ಬೆಂಗಳೂರು ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ರಿಂದ 30 ಡಿಗ್ರಿ ಸೆಲ್ಸಿಯಸ್ ನಡುವೆ ದಾಖಲಾಗುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಕಾರವಾರದಲ್ಲಿ ಮಳೆಗಿಂತ ಗಾಳಿಯೇ ಹೆಚ್ಚು ಬರಲಿದೆ. ಕಡಲ ತೀರದಲ್ಲಿ ಭಾರಿ ಅಲೆಗಳು ಕೂಡ ಇದೀಗ ಏಳ್ತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥ ಚಾನ್ಸಸ್ ಇದೆ. ಮೀನುಗಾರರು ಹಾಗೆ ಸಾರ್ವಜನಿಕರು ಅಗತ್ಯವಾದಂಥ ಮುನ್ನೆಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆಯು ಕೂಡ ಸಲಹೆ ನೀಡಿದೆ. ಮೀನುಗಾರರು ಕೂಡ ಅಲರ್ಟ್ ಆಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮೀನು ಹಿಡಿಯೋದಕ್ಕೆ ಅಂತೇಳಿ ಏನಾದರೂ ಹೋದರೆ ಬಹಳಷ್ಟು ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಈಗಾಗಲೇ ಕೆಲವೊಂದಿಷ್ಟು ಎಚ್ಚರಿಕೆ ಹಾಗೆ ಸಲಹೆಗಳನ್ನು ನೀಡುವಂಥ ಕೆಲಸವನ್ನು ಹವಾಮಾನ ಇಲಾಖೆ ಮಾಡಿದೆ. ಮಲೆನಾಡಿನ ಭಾಗಗಳಲ್ಲೂ ಕೂಡ ಕಳೆದ 1 ವಾರದಿಂದ ಬಹಳಷ್ಟು ಮಳೆಯಾಗ್ತಾ ಇದೆ.